ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಅಂಥದೇನು ಮಾತಾಡುದ್ರಪ್ಪೋ ಚಿರಂಜೀವಿ ಅಂತೀರಾ? ಈ ಘಟನೆಯನ್ನ ಕೇಳಿ. ಬೇರೆ ರಾಜ್ಯದ ನಟನ ಮನಸ್ಸನ್ನ ಗೆದ್ದಿತು ರಾಜ್ರವರ ಈ ಗುಣ. ರಾಜ್ರವರಲ್ಲಿದ್ದ ಗುಣಗಳಿಗೆ ಸಂಪೂರ್ಣವಾಗಿ ಶರಣಾಗಿದ್ರು ತೆಲುಗು ನಟ ಚಿರಂಜೀವಿ. ಶ್ರೀ ಮಂಜುನಾಥ ಚಿತ್ರದ ಶೂಟಿಂಗ್ ಪ್ರಾರಂಭವಾಗಿತ್ತು. ಚಿತ್ರದ ನಾಯಕ ನಟ ಚಿರಂಜೀವಿಯವರು. ಆ ಸಮಯದಲ್ಲಿ ನಡೆದ ಘಟನೆ ಇದು. ಶೂಟಿಂಗ್ ಸ್ಪಾಟ್ನಲ್ಲಿ ಬಿಡುವಿನ ವೇಳೆ ಚಿರಂಜೀವಿಯವರನ್ನ ಮಾತನಾಡಿಸಲು ಯಾರೇ ಬಂದ್ರೂ ತಕ್ಷಣ ಎದ್ದು ನಿಂತು ಅವರನ್ನ ಮಾತನಾಡಿಸಿ ಕಳುಹಿಸುತ್ತಿದ್ದರಂತೆ. ಇದನ್ನ ಗಮನಿಸಿದ ಅದೇ ಚಿತ್ರದಲ್ಲಿ ಪಾತ್ರ ಮಾಡುತ್ತಿದ್ದಂತಹ ಮಿಮಿಕ್ರಿ ದಯಾನಂದರವರು, ಯಾಕ್ ಸರ್ ಯಾರೇ ಮಾತನಾಡಿಸಲು ಬಂದ್ರೂ ಎದ್ದು ನಿಂತು ಗೌರವಯುತವಾಗಿ ಮಾತನಾಡುತ್ತಿದ್ದೀರಿ ಎಂದು ಕೇಳಿದರಂತೆ. ಆಗ ಚಿರಂಜೀವಿಯವರು ಹೇಳಿದ್ರಂತೆ, ಈ ಗುಣ ನಾನು ರಾಜ್ಕುಮಾರ್ ಅವರಿಂದ ಕಲಿತಿದ್ದು. ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಒಂದೇ ರೀತಿ ಗೌರವ ಕೊಡಬೇಕು. ಈಗ ಈ ರೀತಿಯ ಗುಣಗಳನ್ನ ನನ್ನ ಜೀವನದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರಂತೆ. ಹೀಗೆ ಬೇರೆ ರಾಜ್ಯದ ಸಿನಿಮಾ ರಂಗದ ದೊಡ್ಡ ನಟರುಗಳು ರಾಜ್ರವರ ಗುಣಗಳಿಗೆ ಸೋತು ಹೋಗಿದ್ದರು. ತುಂಬಾನೇ ಹೆಸರು, ಹಣ ಇದ್ದಂಥವರು ಸಾಮಾನ್ಯರಂತೆ ಇರುವುದು ಅಷ್ಟು ಸುಲಭವಲ್ಲ. ಆದರೆ ಯಾವುದೇ ಅಹಂ ಇಲ್ಲದೆ ಸಾಮಾನ್ಯರಲ್ಲಿ ನಾನು ಒಬ್ಬ ಸಾಮಾನ್ಯನೇ ಎಂಬಂತೆ ಬಾಳಿದರು ನಮ್ಮ ರಾಜಣ್ಣ. ಈ ರೀತಿಯ ದೊಡ್ಡವರ ಗುಣಗಳನ್ನ ನಾವು ಸ್ವಲ್ಪ ಮಟ್ಟಿಗಾದರೂ ಪಾಲಿಸಲು ಪ್ರಯತ್ನಿಸೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಹೊಸ ವಿಷಯವಿರುವ ವಿಡಿಯೋದಲ್ಲಿ ಸಿಗುವೆವು. ನಮಸ್ಕಾರ.